ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮೊದಲಿಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕಡೆ ಬರುವುದಾದ್ರೆ ಏರು ಅಂತ ಗಾಬರಿ ಹುಟ್ಟಿಸೋ ಹಾಗೆ ರಾಕೆಟ್ ಥರ ಏರ್ತಿದ್ದ ಈ ಎರಡು ಲೋಹಗಳು ಮಿಸೈಲ್ ವೇಗದಲ್ಲಿ ಕೆಳಗೆ ಅಪ್ಪಳಿಸ್ತಿವೆ. ಬಜೆಟ್ ಆರಂಭದಲ್ಲೇ ಚಿನ್ನ ಬೆಳ್ಳಿ ದರ ದಾಖಲೆ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಭಾನುವಾರ ಒಂದೇ ದಿನ ಚಿನ್ನ 4.67% ಬಿದ್ದಿದೆ. ಈಗ 10 ಗ್ರಾಂ ಚಿನ್ನದ ಬೆಲೆ 1,42,665 ರೂಪಾಯಿ ಆಗಿದೆ. ಇನ್ನ ಬೆಳ್ಳಿ ಕೂಡ ಏರಿದಷ್ಟೇ ವೇಗವಾಗಿ ಕೆಳಗೆ ಇಳಿತಿದೆ. ಭಾನುವಾರ 9% ಬಿದ್ದಿದೆ. 26,273 ರೂಪಾಯಿ ಕಮ್ಮಿಯಾಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಟೈಮ್ನಲ್ಲಿ 1 ಕೆಜಿ ಬೆಳ್ಳಿ ಬೆಲೆ 2,65,652ಕ್ಕೆ ರೀಚ್ ಆಗಿದೆ. ಕಳೆದ ವಾರ 1 ಕೆಜಿ ಬೆಳ್ಳಿ ಹತ್ತತ್ರ 4.25 ಲಕ್ಷ ತಲುಪಿತ್ತು. ಚಿನ್ನನೂ ಕೂಡ 1,80,000ಕ್ಕೆ ತಲುಪಿತ್ತು. ಆದರೆ ವಾರದ ಅಂತ್ಯದಲ್ಲಿ ಶುರುವಾದ ಇಳಿತದ ಟ್ರೆಂಡ್ ಮತ್ತೆ ಕಂಟಿನ್ಯೂ ಆಗಿದೆ. ಇನ್ನು ಇದಕ್ಕೆ ಕಾರಣ ಏನು? ಆಲ್ರೆಡಿ ನಿಮಗೆ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಅಮೆರಿಕದಲ್ಲಿ ಟ್ರಂಪ್ ಕೆವಿನ್ ವಾಶ್ ಅನ್ನೋ ಸ್ಟ್ರಿಕ್ಟ್ ಆಫೀಸರ್ ಅನ್ನ ಫೆಡರಲ್ ರಿಸರ್ವ್ಗೆ ನಾಮಿನೇಟ್ ಮಾಡಿದ್ದಾರೆ. ಆತ ಡಾಲರ್ ವೀಕ್ ಮಾಡೋಕೆ ಬಿಡಲ್ಲ ಅನ್ನೋ ನಂಬಿಕೆ. ಹೀಗಾಗಿ ಡಾಲರ್ ಹೆಚ್ಚು ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳಿ ಎಲ್ಲರೂ ಆ ಕಡೆ ಓಡ್ತಿದ್ದಾರೆ. ಹಾಗೆ ಅಮೆರಿಕದ ಡಾಲರ್ ತುಂಬಾ ಸ್ಟ್ರಾಂಗ್ ಆಗ್ತಿದೆ. ಬೆಳ್ಳಿ ಮತ್ತು ಚಿನ್ನ ಓವರ್ ವ್ಯಾಲ್ಯೂ ಆಗಿವೆ ಅನ್ನೋ ಅಭಿಪ್ರಾಯ ಇದೆ. ಇದೆಲ್ಲ ಕಾರಣದಿಂದ ಚಿನ್ನ ಬೆಳ್ಳಿ ಮಾರುಕಟ್ಟೆಯಲ್ಲಿ ವಿಪರೀತ ಏರಿಳಿತ ಆಗ್ತಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಿಖರವಾಗಿ ಯಾರಿಗೂ ಪ್ರೆಡಿಕ್ಟ್ ಮಾಡೋಕೆ ಆಗ್ತಿಲ್ಲ. ಹೀಗಾಗಿ ಜಗತ್ತಿನ ಎಲ್ಲ ಆರ್ಥಿಕ ತಜ್ಞರು, ಹೂಡಿಕೆದಾರರು, ಜನಸಾಮಾನ್ಯರು ಅತ್ಯಂತ ಎಚ್ಚರಿಕೆಯಿಂದ ಮಾನಿಟರ್ ಮಾಡ್ತಿದ್ದಾರೆ. ಜೆಫ್ರಿ ಎಪ್ಸ್ಟೀನ್ ಫೈಲ್ನಲ್ಲಿ ಭಾರತದ ಪ್ರಧಾನಿ ಮೋದಿಯವರ ಉಲ್ಲೇಖ ಮಾಡಿದ್ದಾರೆ ಅಂತ ದೊಡ್ಡ ಬೆಂಕಿ ಹೊತ್ಕೊಂಡಿದೆ. ವಿಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ವಾಕ್ ಸಮರ ಶುರುವಾಗಿದೆ. ಏನಾಗಿದೆ ಅಂದ್ರೆ, ಇತ್ತೀಚೆಗೆ ಜೆಫ್ರಿ ಎಪ್ಸ್ಟೀನ್ಗೆ ಸಂಬಂಧಿಸಿದ ಕೆಲವು ಹಳೆಯ ಡಾಕ್ಯುಮೆಂಟ್ಗಳನ್ನು ಅಮೆರಿಕದ ಸರ್ಕಾರ ರಿಲೀಸ್ ಮಾಡಿತ್ತು. ಅದರಲ್ಲಿ ಜೆಫ್ರಿ ಎಪ್ಸ್ಟೀನ್ನ ಚಾಟ್ಗಳು, ಅವನ ಬಳಿ ಇದ್ದ ಫೋಟೋಗಳು, ಅವನಿಗೆ ಸಂಬಂಧಪಟ್ಟ ರಹಸ್ಯ ಮಾಹಿತಿ ಎಲ್ಲವೂ ಇತ್ತು. ಈ ವೇಳೆ ಈತ ಭಾರತದ ಪ್ರಧಾನಿಯ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದು ಕಂಡುಬಂದಿತ್ತು. ಏನಿತ್ತು ಅಂದ್ರೆ, 2017ರಲ್ಲಿ ಕತಾರ್ನ ಅಧಿಕಾರಿಯೊಬ್ಬರಿಗೆ ಕಳಿಸಿದ ಇಮೇಲ್ನಲ್ಲಿ ಭಾರತದ ಪ್ರಧಾನಿ ನನ್ನ ಅಡ್ವೈಸ್ ಕೇಳಿದ್ರು ಅಂತ ಈತ ಬರ್ಕೊಂಡಿದ್ದ. ಭಾರತದ ಪಿಎಂ ಮೋದಿ ಇಸ್ರೇಲ್ಗೆ ಭೇಟಿ ನೀಡಿದ್ರಲ್ಲ, ಅದು ಸಕ್ಸಸ್ ಆಗೋಕೆ ನಾನೇ ಕಾರಣ. ಮೋದಿ ನನ್ನ ಸಲಹೆ ಪಾಲಿಸಿದ್ರು. ಅಮೆರಿಕದ ಅಧ್ಯಕ್ಷರನ್ನ ಖುಷಿಪಡಿಸೋಕೆ ಇಸ್ರೇಲ್ ಜೊತೆಗೆ ಮೋದಿಯವರು ಮತ್ತಷ್ಟು ಕ್ಲೋಸ್ ಆದ್ರು. ಇಸ್ರೇಲ್ನಲ್ಲಿ ಭಾರತದ ಪ್ರಧಾನಿ ಡ್ಯಾನ್ಸ್ ಮಾಡಿ ಸಾಂಗ್ ಹೇಳಿದ್ರು ಅಂತ ಎಪ್ಸ್ಟೀನ್ ಇಮೇಲ್ನಲ್ಲಿ ಕಳಿಸಿದ್ದ. ಇದನ್ನು ಒಳಗೊಂಡಂತೆ ಸುಮಾರು 30 ಲಕ್ಷ ಪುಟಗಳ ಎಪ್ಸ್ಟೀನ್ ದಾಖಲೆಗಳನ್ನ ಮೊನ್ನೆ ಅಮೆರಿಕ ಸರ್ಕಾರ ಬಿಡುಗಡೆ ಮಾಡಿತ್ತು. ಇದು ಈಗ ವಿವಾದ ಎಬ್ಬಿಸಿದೆ. ಭಾರತದ ವಿದೇಶಾಂಗ ಇಲಾಖೆ ಇದನ್ನ ಅತ್ಯಂತ ಕಠಿಣವಾಗಿ ತಿರಸ್ಕಾರ ಮಾಡಿದ್ದು, ಇದು ಕಸಕ್ಕೆ ಸಮಾನ ಅಂತ ಹೇಳಿದೆ. ಸೋಕಾಲ್ಡ್ ಎಪ್ಸ್ಟೀನ್ ಫೈಲ್ನಲ್ಲಿ ಭಾರತದ ಪ್ರಧಾನಿ ಮತ್ತು ಅವರ ಇಸ್ರೇಲ್ ಭೇಟಿಯ ಉಲ್ಲೇಖವಿರುವ ಇಮೇಲ್ ಸಂದೇಶದ ವರದಿಗಳನ್ನು ನಾವು ನೋಡಿದ್ದೀವಿ. ಪಿಎಂ ಮೋದಿ ಅವರು 2017ರ ಜುಲೈನಲ್ಲಿ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದು ಸತ್ಯ. ಆದರೆ ಇನ್ನುಳಿದ ಯಾವುದೇ ಅಂಶಗಳು ನಿಜ ಇಲ್ಲ. ಅವರು ಬರ್ಕೊಂಡಿರೋದು ಶುದ್ಧ ಸುಳ್ಳು. ಅದು ಅವರ ಕಲ್ಪನೆ. ಆತ ಶಿಕ್ಷೆಗೊಳಗಾದ ಅಪರಾಧಿ. ಆತ ಹೇಳ್ತಿರೋ ಮಾತುಗಳು ತಿರಸ್ಕಾರ ಮಾಡೋಕೆ ಅರ್ಹವಾಗಿದೆ. ಅದು ಕಸಕ್ಕೆ ಸಮಾನ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಹೇಳಿದ್ದಾರೆ. ಆದ್ರೆ ಇದನ್ನ ಕಾಂಗ್ರೆಸ್ ನಾಯಕರು ಅಲ್ಲಗೆಳೆದಿದ್ದಾರೆ. ಹಾಗಿದ್ರೆ ಆ ಫೈಲ್ನಲ್ಲಿ ಪಿಎಂ ಹೆಸರು ಯಾಕೆ ಬಂತು? ಇದರ ಸತ್ಯಾಸತ್ಯತೆ ಏನು? ಇದೆಲ್ಲ ಜನರಿಗೆ ಗೊತ್ತಾಗಬೇಕು. ಇಂತಹ ವಿಷಯಗಳನ್ನ ಸುಮ್ಮನೆ ತಳ್ಳಿ ಹಾಕೋಕೆ ಆಗಲ್ಲ. ಇದು ರಾಷ್ಟ್ರದ ಘನತೆಯ ವಿಚಾರ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಪವನ್ ಖೇರಾ ಆಗ್ರಹ ಮಾಡಿದ್ದಾರೆ. ಪಿಎಂ ಇದರ ಬಗ್ಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅತ್ತ ಬಿಜೆಪಿ ಕೂಡ ಪ್ರತಿಕ್ರಿಯೆ ನೀಡಿದೆ. ಕಾಂಗ್ರೆಸ್ನವರಿಗೆ ಬೇರೆ ವಿಷಯ ಇಲ್ಲ. ಅದಕ್ಕೆ ವಿದೇಶಿ ಕ್ರಿಮಿನಲ್ಗಳ ಫೇಕ್ ಲಿಸ್ಟ್ ಇಟ್ಕೊಂಡು ರಾಜಕೀಯ ಮಾಡ್ತಿದೆ. ಎಲೆಕ್ಷನ್ಗಳು ಹತ್ತಿರ ಬರ್ತಿದ್ದಂತೆ ಮೋದಿ ವರ್ಚಸ್ಸು ಕಡಿಮೆ ಮಾಡೋಕೆ ಇಂತಹ ಚೀಪ್ ಟ್ರಿಕ್ಸ್ ಬಳಸ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಅಂದಹಾಗೆ ಸ್ನೇಹಿತರೆ, ಜೆಫ್ರಿ ಎಪ್ಸ್ಟೀನ್ ಅನ್ನೋನು ಅಪ್ರಾಪ್ತ ಹುಡುಗಿಯರನ್ನ ಶ್ರೀಮಂತರಿಗೆ ಕಳ್ಳ ಸಾಗಣೆ ಮಾಡ್ತಿದ್ದ ಪಾತಕಿ. ಶ್ರೀಮಂತರ ಜೊತೆಗೆ ಸಂಪರ್ಕ ಸಾಧಿಸಿ ತನ್ನ ಜಾಲವನ್ನ ಹರಡ್ತಿದ್ದ. ಜೊತೆಗೆ ತಾನು ಪ್ರಭಾವಿ ಅಂತ ತೋರಿಸಿಕೊಳ್ಳೋಕೆ ನನಗೆ ಎಲ್ಲರ ಜೊತೆಗೆ ಸಂಪರ್ಕ ಇದೆ ಅಂತ ಹೇಳ್ಕೊಳ್ತಿದ್ದ. ಇವನು ಕೆಲ ವರ್ಷಗಳ ಹಿಂದೆ ಜೈಲಲ್ಲಿದ್ದಾಗಲೇ ಅನುಮಾನಾಸ್ಪದವಾಗಿ ಸತ್ತೋಗಿದ್ದ. ಈತನ ಚಾಟ್ಗಳು ಮತ್ತು ಇತರೆ ದಾಖಲೆಗಳ ಬಗ್ಗೆ ಅಮೆರಿಕದ ಒಳಗೆ ವಿವಾದ ಇದೆ. ಇದು ಈಗ ಜಗತ್ತಿನಾದ್ಯಂತ ಕಿಚ್ಚು ಹೊತ್ತಿಸ್ತಿದೆ. ಇನ್ನು ಈ ಎಪ್ಸ್ಟೀನ್ ಹಗರಣದಲ್ಲಿ ಬ್ರಿಟನ್ ರಾಜಮನೆತನದ ಪ್ರಿನ್ಸ್ ಆಂಡ್ರ್ಯೂ ಅವರ ಫೋಟೋಗಳನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಅಲ್ಲದೆ ಎಪ್ಸ್ಟೀನ್ ಮತ್ತು ಆಂಡ್ರ್ಯೂ ಮಧ್ಯೆ ನಡೆದಿದೆ ಎನ್ನಲಾದ ಇಮೇಲ್ ಸಂಭಾಷಣೆಗಳು ಸಿಕ್ಕಿವೆ. ಅದರಲ್ಲಿ ಎಪ್ಸ್ಟೀನ್
ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ರಷ್ಯಾದ ಯುವತಿ, 26 ವರ್ಷ, ನೋಡೋಕೆ ಸುಂದರವಾಗಿದ್ದಾಳೆ, ಅವಳನ್ನ ಮೀಟ್ ಮಾಡ್ತೀರಾ ಅಂತ ಆಫರ್ ಕೊಟ್ಟಿದ್ದನಂತೆ. ಅದಕ್ಕೆ ಆಂಡ್ರ್ಯೂ ನಂಗೆ ಖುಷಿಯಾಗತ್ತೆ ಅಂತ ರಿಪ್ಲೈ ಕೂಡ ಮಾಡಿದ್ರಂತೆ. ಜೈಲಿಂದ ಬಂದ್ಮೇಲೆ ಎಪ್ಸ್ಟೀನ್ಗೆ ಬಕಿಂಗ್ ಹ್ಯಾಮ್ ಪ್ಯಾಲೇಸ್ ನಲ್ಲಿ ಡಿನ್ನರ್ ಪಾರ್ಟಿ ಕೂಡ ಆಫರ್ ಮಾಡಿದ್ರು ಅಂತ ಅದರಲ್ಲಿ ಉಲ್ಲೇಖ ಇದೆ. ಈ ವಿಷಯ ತೀವ್ರ ಚರ್ಚೆಯಾಗ್ತಿದ್ದಂತೆ ಬ್ರಿಟನ್ ಪಿಎಂ ಕೀರ್ ಸ್ಟಾರ್ಮರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಜೆಫ್ರಿ ಎಪ್ಸ್ಟೀನ್ ಕೇಸ್ ವಿಚಾರಣೆಯಲ್ಲಿ ಪ್ರಿನ್ಸ್ ಆಂಡ್ರ್ಯೂ ಅಮೆರಿಕ ಕಾಂಗ್ರೆಸ್ ಸಮಿತಿ ಮುಂದೆ ಹಾಜರಾಗಿ ಸಾಕ್ಷಿ ಹೇಳಲೇಬೇಕು, ಅವರ ತನಿಖೆಗೆ ಸಹಕರಿಸಬೇಕು, ಅದು ಅವರ ಕರ್ತವ್ಯ ಅಂತ ಹೇಳಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಭಾರಿ ಉದ್ವಿಗ್ನತೆ ಇರೋ ಹೊತ್ತಲ್ಲೇ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಹಾರ್ಮುಜ್ ಜಲಸಂಧಿ ಬಳಿ ಇರಾನ್ ಸಮರಾಭ್ಯಾಸ ಶುರು ಮಾಡಿದೆ. ಇರಾನ್ ನಮ್ಮ ಜೊತೆ ನ್ಯೂಕ್ಲಿಯರ್ ಡೀಲ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನಮ್ಮ ಸೇನಾ ದಾಳಿನ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ರು. ಅದರ ಬೆನ್ನಲ್ಲೇ ಇರಾನ್ ತನ್ನ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕೋರ್ನ ನೌಕಾಪಡೆಯನ್ನ ಕಳಿಸಿ ಫೆಬ್ರವರಿ 2ರವರೆಗೆ ಹಾರ್ಮುಜ್ ಜಲಸಂಧಿಲಿ ಸಮರಾಭ್ಯಾಸ ನಡೆಸುತ್ತಿದೆ. ಮಿಸೈಲ್, ಯುದ್ಧ ನೌಕೆ ಹಾಗೂ ಡ್ರೋನ್ಗಳನ್ನು ಪ್ರದರ್ಶನ ಮಾಡಿದೆ. ಅಂದಹಾಗೆ ಈ ಹಾರ್ಮುಜ್ ಜಲಸಂಧಿ ಯಾಕಿಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಅಂದ್ರೆ, ಇದು ಪರ್ಷಿಯನ್ ಮತ್ತು ಒಮನ್ ಕನೆಕ್ಟ್ ಮಾಡೋ ಸಮುದ್ರ ಪ್ರದೇಶ. ಇದರ ಅಗಲ 33 ಕಿಲೋಮೀಟರ್ ಮಾತ್ರ. ಸೌದಿ ಅರೇಬಿಯಾ, ಯುಎಇ, ಕುವೈತ್, ಇರಾಕ್ ಮತ್ತು ಇರಾನ್ನಿಂದ ಜಗತ್ತಿಗೆ ಬೇಕಾದ 20% ಕಚ್ಚಾ ತೈಲ ಇದೇ ಜಲಸಂಧಿ ಮೂಲಕ ಹೋಗುತ್ತೆ. ದಿನಕ್ಕೆ ಸುಮಾರು 2 ಕೋಟಿ ಬ್ಯಾರೆಲ್ ಆಯಿಲ್ ಇಲ್ಲಿಂದಲೇ ಹೋಗಬೇಕು. ಹೀಗಾಗಿ ನಮ್ಮ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ನಾವು ಇದನ್ನೇ ಬಂದ್ ಮಾಡ್ತೀವಿ, ಜಾಗತಿಕ ತೈಲ ಮಾರುಕಟ್ಟೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನ ಇರಾನ್ ಪಾಸ್ ಮಾಡ್ತಿದೆ. ಇನ್ನು ಇರಾನ್ ಈ ಸೇನಾಭ್ಯಾಸ ನಡೆಸುತ್ತಿದ್ದಂತೆ ಟ್ರಂಪ್ ಮತ್ತೊಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ನಮ್ಮ ಜೊತೆ ಈಗ ಸೀರಿಯಸ್ ಆಗಿ ಮಾತುಕತೆ ನಡೆಸುತ್ತಿದೆ. ಇರಾನ್ ತನ್ನ ನ್ಯೂಕ್ಲಿಯರ್ ಆಯುಧಗಳನ್ನ ತ್ಯಜಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಅತ್ತ ಇರಾನ್ ಅಧಿಕಾರಿಗಳು ಅಮೆರಿಕ ಜೊತೆಗೆ ಮಾತುಕತೆ ನಡೆಸುತ್ತಿದ್ದೀವಿ, ಅದರಲ್ಲಿ ಪ್ರಗತಿ ಆಗ್ತಿದೆ ಅಂತ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಇರಾನ್ನಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ. ಅಲ್ಲಿನ ಪ್ರಮುಖ ಬಂದರು ನಗರಿ ಬಂದರ್ ಅಬ್ಬಾಸ್ನಲ್ಲಿ ಸ್ಫೋಟ ಆಗಿದೆ. ಘಟನೆಯಿಂದಾಗಿ ಒಬ್ಬರು ಮೃತಪಟ್ಟಿದ್ದಾರೆ, 14 ಜನ ಗಾಯಗೊಂಡಿದ್ದಾರೆ. ಇದರ ತೀವ್ರತೆಗೆ ದೊಡ್ಡ ವಸತಿ ಕಟ್ಟಡಕ್ಕೆ ಡ್ಯಾಮೇಜ್ ಆಗಿದೆ. ಇದಾವುದೋ ದಾಳಿಯಲ್ಲ, ಬದಲಿಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಅಂತ ಇರಾನ್ ಸರ್ಕಾರ ಹೇಳಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿಚಿತ್ರವಾದ ಹೇಳಿಕೆ ನೀಡಿದ್ದಾರೆ. ಭಾರತ ಇನ್ಮುಂದೆ ಇರಾನ್ ಬದಲಿಗೆ ವೆನೆಜುವೆಲಾದಿಂದ ತೈಲ ಖರೀದಿ ಮಾಡಲಿದೆ. ಈ ಸಂಬಂಧ ನಾವು ಆಲ್ರೆಡಿ ಡೀಲ್ ಮಾಡ್ಕೊಂಡಿದ್ದೀವಿ, ಅದರಂತೆ ಭಾರತ ನಡ್ಕೊಳ್ಳುತ್ತೆ. ಇಂಡಿಯಾ ಈಸ್ ಕಮಿಂಗ್ ಇನ್ ಅಂದ್ರೆ ಭಾರತ ಬರ್ತಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಚೀನಾ ಕೂಡ ನಮ್ಮ ಜೊತೆ ಚರ್ಚೆ ಮಾಡಿ ವೆನೆಜುವೆಲಾದಿಂದ ತೈಲ ಪರ್ಚೇಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಪಿಎಂ ಮೋದಿ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೊಡ್ರಿಗಸ್ ಫೋನ್ನಲ್ಲಿ ಮಾತಾಡಿದ್ರು. ಇಬ್ರು ಲೀಡರ್ಸ್ ಕೂಡ ಉಭಯ ದೇಶಗಳ ಸಂಬಂಧವನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗೋದಾಗಿ ಹೇಳಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ಈ ತರ ಕ್ಲೇಮ್ ಮಾಡಿದ್ದಾರೆ. ಆದ್ರೆ ಟ್ರಂಪ್ರ ಹೇಳಿಕೆ ಮತ್ತೆ ಅವರ ಹೇಳಿಕೆಗಳ ಬಗ್ಗೆ ಗೊಂದಲ ಉಂಟು ಮಾಡಿವೆ. ಯಾಕಂದ್ರೆ ಭಾರತ ಡೀಲ್ ಮಾಡ್ಕೊಂಡಿದೆ ಅಂತ ಆಧಾರ ರಹಿತ ಹೇಳಿಕೆ ಕೊಡೋದೇನೋ ಹೊಸ ವಿಷಯ ಅಲ್ಲ. ಟ್ರಂಪ್ ಸಾಕಷ್ಟು ದಿನಗಳಿಂದ ಈ ತರ ಬೇಕಾಬಿಟ್ಟಿ ಹೇಳಿಕೆ ಕೊಡ್ತಾಲೇ ಬರ್ತಿದ್ದಾರೆ. ಅದೊಂದ್ ಕಡೆ ಇರ್ಲಿ, ಆದ್ರೆ ಭಾರತ ಇರಾನ್ನಿಂದ ತೈಲ ತರಿಸಿಕೊಳ್ಳೋದನ್ನ ನಿಲ್ಲಿಸ್ತೀನಿ ಅಂತ ಯಾವಾಗ ಹೇಳ್ತು ಅದು ಗೊತ್ತಿಲ್ಲ. ಯಾಕಂದ್ರೆ ಭಾರತ ಇರಾನ್ನಿಂದ ಯಾವುದೇ ರೀತಿಯ ತೈಲ ತರಿಸಿಕೊಳ್ಳಲ್ಲ. ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತಕ್ಕೆ ಅತಿ ಹೆಚ್ಚಾಗಿ ತೈಲ ಸರಬರಾಜು ಮಾಡೋದು ರಷ್ಯಾ ಮತ್ತು ಅರಬ್ ದೇಶಗಳು. ಅದರಲ್ಲೂ ಸೌದಿ, ಇರಾಕ್, ಯುಎಇಗಳಿಂದ ಹೆಚ್ಚಿನ ಪ್ರಮಾಣದ ತೈಲ ಬರ್ತಿದೆ. ಹೀಗಿರುವಾಗ ಇರಾನ್ನ ಬದಲಿಗೆ ಭಾರತ ಹೇಗೆ ವೆನೆಜುವೆಲಾದಿಂದ ತೈಲ ತರಿಸಿಕೊಳ್ಳುತ್ತೆ ಅನ್ನೋ ಪ್ರಶ್ನೆಗಳನ್ನ ಟ್ರಂಪ್ಗೆ ಕೇಳಲಾಗ್ತಿದೆ. ಇನ್ನು ಎಲ್ಲ ಆಯ್ತು, ಈಗ ವಿಶ್ವಸಂಸ್ಥೆ ಕೂಡ ನಾವು ದಿವಾಳಿ ಆಗ್ತೀವಿ ಅಂತ ಆತಂಕ ವ್ಯಕ್ತಪಡಿಸಿದೆ. ಜುಲೈ ಹೊತ್ತಿಗೆ ಯಾವುದೇ ನೆರವು ಸಿಗದಿದ್ರೆ ನ್ಯೂಯಾರ್ಕ್ನಲ್ಲಿರೋ ಹೆಡ್ ಕ್ವಾರ್ಟರ್ಸ್ ಮುಚ್ಚಬೇಕಾಗುತ್ತೆ ಅಂತ ಹೇಳಿದೆ. ಇದಕ್ಕೆ ಕಾರಣ ಕೂಡ ಕೊಟ್ಟಿದೆ. ವಿಶ್ವಸಂಸ್ಥೆಯ ಆಪರೇಷನಲ್ ಬಜೆಟ್ನಲ್ಲಿ ಹಣದ ಕೊರತೆ ಎದುರಾಗಿದೆ. ಅಮೆರಿಕ ಯುಎನ್ಗೆ ಕೊಡಬೇಕಿದ್ದ ಬಾಕಿ ಹಣ ಪಾವತಿಸಿಲ್ಲ. $2.2 ಬಿಲಿಯನ್ ಬಾಕಿ ಇಟ್ಟಿದೆ. ಅಂದ್ರೆ 95% ನೆರವು ಬರೀ ಅಮೆರಿಕ ಒಂದೇ ಬಾಕಿ ಉಳಿಸಿಕೊಂಡಿದೆ. ಜೊತೆಗೆ ವೆನೆಜುವೆಲಾ $38 ಮಿಲಿಯನ್ ಮತ್ತು ಮೆಕ್ಸಿಕೋ $20 ಮಿಲಿಯನ್ ನಷ್ಟು ಫಂಡಿಂಗ್ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ನಮ್ಮ ಸಿಬ್ಬಂದಿಗಳಿಗೆ ಸಂಬಳ ಕೊಡೋಕೆ ಕಾಸಿಲ್ಲ, ನಾವು ಆಫೀಸ್ ಮುಚ್ಚಬೇಕಾಗುತ್ತೆ ಅಂತ ವಿಶ್ವಸಂಸ್ಥೆಯ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನ ಈ ಪರಿಸ್ಥಿತಿ ಬಗ್ಗೆ ವಿಶ್ವಸಂಸ್ಥೆ ಸೆಕ್ರೆಟರಿ ಆಂಟೋನಿಯೋ ಗುಟೆರೆಸ್ 196 ರಾಷ್ಟ್ರಗಳಿಗೆ ಪತ್ರ ಬರೆದಿದ್ದಾರೆ. ಪರಿಸ್ಥಿತಿ ಅರ್ಥ ಮಾಡಿಸಿದ್ದಾರೆ. ಅಲ್ಲದೆ ಇಂಥ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಪರಿಸ್ಥಿತಿಗೆ ಟ್ರಂಪ್ ದೊಡ್ಡ ಕಾರಣ ಅಂತ ಅನೇಕರು ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಟ್ರಂಪ್ ತಮ್ಮ ರಾಜಕೀಯ ಲಾಭಕ್ಕಾಗಿ ಮತ್ತು ವಿಶ್ವಸಂಸ್ಥೆಯ ಮೇಲಿನ ಅಸಮಾಧಾನದಿಂದಾಗಿ ಫಂಡ್ ಕಟ್ ಮಾಡ್ತಿದ್ದಾರೆ. WHO ನಂತ ಅಂಗಸಂಸ್ಥೆಗಳಿಂದ ಅಮೆರಿಕವನ್ನ ಹೊರತಂದಿದ್ದಾರೆ. ಇದೇ ಈಗ ಯುಎನ್ಗೆ ದೊಡ್ಡ ಹೊಡೆತಕ್ಕೆ ಕಾರಣ ಅಂತ ವಿಶ್ವಸಂಸ್ಥೆಯ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, 7 ಸನ್ಸ್ ಟೂರಿಸಂನಲ್ಲಿ ಕೇವಲ 31,700ಕ್ಕೆ
ಪೂರಿ ಜಗನ್ನಾಥ ಯಾತ್ರೆ, ಫ್ಲೈಟ್, ಹೋಟೆಲ್, ಊಟ ಎಲ್ಲವೂ ಸೇರಿ ಆಸಕ್ತರು ಕಾಲ್ ಮಾಡಿ. ಇನ್ನು ಗಾಜಾದಲ್ಲಿ ಕದನ ವಿರಾಮ ಜಾರಿಯಲ್ಲಿರೋ ನಡುವೆ ಇಸ್ರೇಲ್ ಸೇನೆ ಮತ್ತೆ ದಾಳಿ ಮಾಡಿದೆ. ಪರಿಣಾಮ ಮಹಿಳೆಯರು ಸೇರಿದಂತೆ 30ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಇದು ನಾಗರಿಕರ ಮೇಲೆ ನಡೆದ ದಾಳಿ ಅಂತ ಪ್ಯಾಲೆಸ್ತೀನಿ ಅಥಾರಿಟಿ ಹೇಳಿದೆ. ಆದರೆ ರಷ್ಯಾದಲ್ಲಿ ಹಮಾಸ್ ಉಗ್ರರು ಸುರಂಗದಿಂದ ಹೊರಬಂದು ಕದನ ವಿರಾಮವನ್ನ ಉಲ್ಲಂಘಿಸಿದ್ರು. ಹೀಗಾಗಿ ಪ್ರತೀಕಾರ ಹೇಳಿದ್ದೀವಿ. ಹಮಾಸ್ ಉಗ್ರ ನೆಲೆಗಳನ್ನ ಗುರಿಯಾಗಿಸಿ ಈ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಗಾಜಾದಲ್ಲಿದ್ದ ತನ್ನ ಒತ್ತೆಯಾಳುಗಳನ್ನೆಲ್ಲ ಇಸ್ರೇಲ್ ಆಲ್ರೆಡಿ ವಾಪಸ್ ತಗೊಂಡು ಹೋದ ಬೆನ್ನಲ್ಲೇ ಈ ದಾಳಿ ಮಾಡಿದೆ. ಇಸ್ರೇಲ್ ದಾಳಿಗೆ ಈಜಿಪ್ಟ್ ಸೇರಿ ಇತರೆ ಅರಬ್ ದೇಶಗಳು ಖಂಡನೆ ವ್ಯಕ್ತಪಡಿಸಿವೆ. ಇಸ್ರೇಲ್ ಕದನ ವಿರಾಮಕ್ಕೆ ಬದ್ಧವಾಗಿರಬೇಕು ಅಂತ ಹೇಳಿವೆ. ಇನ್ನೊಂದ್ ಕಡೆ ಪಾಕಿಸ್ತಾನಕ್ಕೆ ಅರಬ್ ದೇಶಗಳ ಕೈಲಿಂದ ಭಾರತ ಕಪಾಲ ಮೋಕ್ಷ ಮಾಡಿಸಿದೆ. ಭಾರತ ಮತ್ತು ಅರಬ್ ದೇಶಗಳು ಪಾಕ್ ನಡೆಸಿದ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿವೆ. ದೆಹಲಿಯಲ್ಲಿ ನಡೆದ ಭಾರತ ಮತ್ತು ಅರಬ್ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಮೀಟಿಂಗ್ನಲ್ಲಿ ದಿಲ್ಲಿ ಡಿಕ್ಲರೇಷನ್ ಅನೌನ್ಸ್ ಮಾಡಲಾಗಿತ್ತು. ಇದರಲ್ಲಿ ಭಯೋತ್ಪಾದನೆ ವಿರುದ್ಧ ಝೀರೋ ಟಾಲರೆನ್ಸ್ ಇರುತ್ತೆ ಅಂತ ಎಲ್ಲಾ ದೇಶಗಳು ಹೇಳಿವೆ. ಜೊತೆಗೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ನಾವು ಒಕ್ಕೊರಲಿನಿಂದ ಖಂಡಿಸ್ತೀವಿ. ಭಯೋತ್ಪಾದನೆ ಮಟ್ಟ ಹಾಕೋ ವಿಷಯದಲ್ಲಿ ನಾವು ಭಾರತದ ಜೊತೆ ಭದ್ರವಾಗಿ ನಿಲ್ತೀವಿ ಅಂತ ಭರವಸೆ ನೀಡಿವೆ. ಅಂದಹಾಗೆ ಈ ಸಭೆಯಲ್ಲಿ ಪ್ಯಾಲೆಸ್ತೈನ್, ಸುಡಾನ್, ಸೊಮಾಲಿಯಾ, ಲಿಬಿಯಾ, ಈಜಿಪ್ಟ್, ಯೆಮೆನ್, ಸೌದಿ ಅರೇಬಿಯಾ, ಖತಾರ್, ಜಿಬೂಟಿ, ಅಲ್ಜೀರಿಯಾ, ಜೋರ್ಡಾನ್, ಕುವೈತ್, ಬಹ್ರೈನ್, ಲೆಬನಾನ್, ಸಿರಿಯಾ, ಮಾರಿಟೇನಿಯಾ ಮತ್ತು ಇರಾಕ್ ದೇಶಗಳ ಪ್ರತಿನಿಧಿಗಳಿದ್ರು. ಇನ್ನು ಅಮೆರಿಕದಲ್ಲಿ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಥವಾ ಐಸಿಇ ಏಜೆಂಟ್ಗಳ ನಡೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಿದೆ. ಅಕ್ರಮ ವಲಸಿಗರ ಕಾರ್ಯಾಚರಣೆ ಹೆಸರಲ್ಲಿ ಇವರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಇದರ ಬೆನ್ನಲ್ಲೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೆ ಕಠಿಣ ಆದೇಶ ಹೊರಡಿಸಿದ್ದಾರೆ. ಇನ್ಮುಂದೆ ಡೆಮಾಕ್ರೆಟಿಕ್ ಪಾರ್ಟಿ ಆಳ್ವಿಕೆ ಇರೋ ಸಿಟಿಗಳಲ್ಲಿ ಯಾವುದೇ ಪ್ರೊಟೆಸ್ಟ್ ಅಥವಾ ಗಲಾಟೆ ನಡೆದ್ರೂ ಅಲ್ಲಿಗೆ ಹೋಗಿ ನಮ್ಮ ಅಧಿಕಾರಿಗಳು ಮೂಗು ತೂರಿಸಬಾರದು ಅಂತ ಹೇಳಿದ್ದಾರೆ. ಆಯಾ ಸಿಟಿಗಳನ್ನ ಕಾಪಾಡಿಕೊಳ್ಳೋದು ಆಯಾ ಲೋಕಲ್ ಸರ್ಕಾರಗಳ ಜವಾಬ್ದಾರಿ. ನಮ್ಮ ಫೆಡರಲ್ ಬಿಲ್ಡಿಂಗ್ಗಳಿಗೆ ಏನಾದರೂ ತೊಂದರೆ ಆದರೆ ಅಥವಾ ಅವರೇ ಬಂದು ನಮ್ಮ ಹೆಲ್ಪ್ ಕೇಳಿದ್ರೆ ಮಾತ್ರ ಮಧ್ಯಪ್ರವೇಶ ಮಾಡಿ, ಇಲ್ಲ ಅಂದ್ರೆ ಸುಮ್ನಿರಿ ಅಂತ ಟ್ರಂಪ್ ಆರ್ಡರ್ ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ಟ್ರುತ್ ಖಾತೆಯಲ್ಲಿ ಟ್ರಂಪ್ ಬರೆದುಕೊಂಡಿದ್ದಾರೆ. ಇನ್ನು ಕ್ಯೂಬಾ ಮೇಲೆ ದಾದಾಗಿರಿ ಮಾಡೋಕೆ ಹೊರಟಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿರುದ್ಧ ಕ್ಯೂಬಾ ಆಕ್ರೋಶ ಹೊರಹಾಕಿದೆ. ಅಮೆರಿಕ ನಮ್ಮ ಆರ್ಥಿಕತೆಯನ್ನ ಹತ್ತಿಕ್ಕೋಕೆ ನೋಡ್ತಿದೆ. ನಮ್ಮ ದೇಶಕ್ಕೆ ಆಯಿಲ್ ಸಪ್ಲೈ ಅನ್ನ ನಿಲ್ಲಿಸೋಕೆ ನೋಡ್ತಿದ್ದಾರೆ. ಇದನ್ನ ನಾವು ಖಂಡಿಸ್ತೇವೆ. ನಾವಿದನ್ನ ಸರಿಯಾಗಿ ಎದುರಿಸ್ತೇವೆ. ನಮ್ಮ ಮುಂದಿರೋದು ತಾಯ್ನಾಡು ಅಥವಾ ಸಾವು ಎರಡೇ ಆಯ್ಕೆ. ಇದನ್ನ ನಾವು ಜಯಿಸ್ತೇವೆ ಅಂತ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಬೆದರಿಕೆಗೆಲ್ಲ ನಾವು ಬಗ್ಗಲ್ಲ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇನ್ನು ಬಲೂಚಿಸ್ತಾನದಲ್ಲಿನ ಹೊಡೆದಾಟ ಮುಂದುವರೆದಿದೆ. ಆಪರೇಷನ್ ಹೀರೋಫ್ ಫೇಸ್ 2 ಅನ್ನೋ ಹೆಸರಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ BLA ಪಾಕ್ ವಿರುದ್ಧ ಮಾರಕ ದಾಳಿ ಮಾಡ್ತಿದ್ದಾರೆ. ಈ ದಾಳಿಯಲ್ಲಿ 120 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಬಲೂಚ್ ಪಡೆಗಳು 80ಕ್ಕೂ ಹೆಚ್ಚು ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದ್ದಾರೆ ಮತ್ತು 18 ಜನ ಸೈನಿಕರನ್ನ ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನ ಇದರ ಬಗ್ಗೆ BLA ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿಕೆ ರಿಲೀಸ್ ಮಾಡಿದ್ದು, ನಾವು 12ಕ್ಕೂ ಹೆಚ್ಚಿನ ಕಡೆಗಳಲ್ಲಿ ದಾಳಿ ನಡೆಸಿದ್ದೇವೆ. ಪಾಕ್ ಸರ್ಕಾರದ ಆಸ್ತಿಗಳನ್ನ ಸೀಸ್ ಮಾಡಿದ್ದೇವೆ. ಅಲ್ಲದೆ ಕೆಲವೊಂದು ಸಿಟಿಗಳು ಈಗ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಹೇಳಿದೆ. ಇತ್ತ ನಾಗರಿಕರು ಮತ್ತು ಸೈನಿಕರ ಸಾವನ್ನ ನೋಡಿ ಬಲೂಚಿಸ್ತಾನ್ ಸಿಎಂ ಸರ್ಫರಾಜ್ ಬಗ್ತಿ ಕಣ್ಣೀರು ಹಾಕಿದ್ದಾರೆ. ಕ್ಯಾಮೆರಾ ಮುಂದೆ ಅತ್ತು ಬಿಟ್ಟಿದ್ದಾರೆ. ನಿಷೇಧಿತ ಬಲೂಚ್ ಲಿಬರೇಷನ್ ಆರ್ಮಿಯ ಈ ಕೃತ್ಯಕ್ಕೆ ಪ್ರತೀಕಾರ ತಗೋತೀವಿ. ಈಗಾಗಲೇ ನಮ್ಮ ಭದ್ರತಾ ಪಡೆಗಳು ಬಂಡುಕೋರರನ್ನ ಹುಡುಕಿ ಹೊಡಿತಿದ್ದಾರೆ. ಇಲ್ಲಿವರೆಗೆ 700ಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.